ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಒಂದು ಅವೈಜ್ಞಾನಿಕವಾದಂಥ ಮತ್ತು ಬಹುತೇಕ ಜಿಲ್ಲೆಯ 7 ತಾಲೂಕುಗಳಿಗೆ ಸರಿಪಡಿಸಲಾರದಂಥ ಅಪಾಯವನ್ನು ತಂದುಬಿಟ್ಟಂಥ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟನ ಮಾಡ್ತಾ ಬಂದಿದ್ದೇವೆ. ಮೊನ್ನೆ ಯಾವುದೇ ಭೂಸ್ವಾಧೀನ ಕಾಯ್ದೆಯ ಪ್ರಕ್ರಿಯೆಯನ್ನು ಮಾಡದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಪೊಲೀಸರನ್ನ ಬಳಸಿಕೊಂಡು ದಬ್ಬಾಳಿಕೆಯ ಮೂಲಕ ರೈತರನ್ನ ಬಂಧಿಸಿ ಅಲ್ಲ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು ನಾವು ಖಂಡಿಸ್ತೇವೆ. ಅವ್ರು ಹೇಳ್ತಾರೆ ಅದು ಸರ್ಕಾರಿ ಜಮೀನು ದೇವರ ಹೆಸರಲ್ಲಿದೆ ಅಂತೇಳಿ. ದೇವರು ಒಬ್ಬ ಓನರ್ ಇರೋದ್ರಿಂದ ದೇವರ ಹೆಸರಲ್ಲಿರ್ತಕ್ಕಂಥ ಜಮೀನಿಗೂ ಹಣವನ್ನು ಪಾವತಿ ಮಾಡೇ ಕೆಲಸವನ್ನು ಮಾಡಬೇಕಾದ್ದು ನಿಯಮ. ಹೀಗಾಗಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಕೆಲಸ ಮಾಡಿರ್ತಕ್ಕಂಥದ್ದು ತಪ್ಪು. ಇದನ್ನು ನಾವು ಖಂಡಿಸ್ತೇವೆ. ಅಲ್ಲದೆ ನಾವು ಕಾನೂನಿನ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಸೇರಿರ್ತಕ್ಕಂಥ ಸಭೆ ಚರ್ಚೆ ಮಾಡಿದೆ. ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಾವು ಲಿಂಕ್ ಕ್ಯಾನಲ್ ಹೋರಾಟ ವೇದಿಕೆಯ ಮುಖಾಂತರ ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ. ಹಾಗಾಗಿ ಈ ಹೋರಾಟ ಗಟ್ಟಿಯಾಗಿರ್ತದೆ. ಬರುವ 31ನೇ ತಾರೀಕು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಸುಂಕಾಪುರದ ಪ್ರಾರಂಭದ ಜಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಈಗೇನು ಕ್ಯಾನಲ್ನ ತೆಗೆದಿದ್ದಾರೆ ಅದನ್ನು ಮುಚ್ಚತಕ್ಕಂಥ ಮತ್ತು ಇನ್ನು ಮುಂದೆ ಮುಂದುವರೆದವರು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದಂಥ ಒಂದು ಗಟ್ಟಿ ಹೋರಾಟವನ್ನು ಇವತ್ತು ನಾವು ರೂಪಿಸಿದ್ದೀವಿ. ಇಲ್ಲಿವರೆಗೂ ಹೋರಾಟಗಳು ಅಲ್ಲಲ್ಲೇ ಬೇರೆ ಬೇರೆ ಬಿಡಿಬಿಡಿಯಾಗಿ ನಡೀತಾ ಇದ್ದವು. ಹಾಗಾಗಿ ಒಟ್ಟಿನ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಜಿಲ್ಲೆಯ ಎಲ್ಲ ಹೋರಾಟಗಾರರು, ಆಸಕ್ತರು, ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಹೋರಾಟವನ್ನು ಗಟ್ಟಿ ಮಾಡ್ತೀವಿ.